ನೀವು ಇವತ್ತೇ ಏನಾದರೂ ಹಾಸ್ಪಿಟ್ಲಿಗೆ ಹೋದ್ರೆ ಹಾಸ್ಪಿಟ್ಲಿಗೆ ಎಷ್ಟು ಖರ್ಚಾಗುತ್ತೆ ಹೇಳಿ. ಬಟ್ ಇನ್ಮೇಲಿಂದ ನೀವು ಹಾಸ್ಪಿಟ್ಲಿಗೆ ಒಂದೇ ₹1 ಖರ್ಚು ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದೆ. ನೀವೇನಾದ್ರೂ ಇದನ್ನ ಕ್ಲೋಸ್ಲಿ ಅಬ್ಸರ್ವ್ ಮಾಡಿದ್ರೆ ನಮ್ಮ ಇಂಡಿಯಾದಲ್ಲಿ ಮೆಡಿಕಲ್ ಇನ್ಫ್ಲೇಷನ್ 14% ಇದೆ. ಅಂದ್ರೆ ಇವತ್ತೇನಾದ್ರು ಹಾಸ್ಪಿಟಲ್ ಬಿಲ್ಲು 1 ಲಕ್ಷ ಬಂದ್ರೆ 3 ವರ್ಷ ಬಿಟ್ಟರು ಇದೇ ಹಾಸ್ಪಿಟಲ್ ಬಿಲ್ಲು 1.5 ಲಕ್ಷ ಆಗಿರುತ್ತೆ. ಯೋಚನೆ ಮಾಡಿ, ಇದೇ 8 ರಿಂದ 10 ವರ್ಷ ಆದ್ಮೇಲೆ ಎಷ್ಟಾಗ್ಬೋದು ಅಂತ. ಇದರಿಂದನೇ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ನಾಳೆ ಎಷ್ಟು ಖರ್ಚು ಬರುತ್ತೆ ಅಂತ. ಅದಕ್ಕೇನೆ ಇವಾಗ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳು ಏನ್ ಮಾಡ್ತಾ ಇದಾವೆ, ಅನ್ಲಿಮಿಟೆಡ್ ಕವರೇಜ್ ನ ತರ್ತಾ ಇದಾವೆ. ಅನ್ಲಿಮಿಟೆಡ್ ಕವರೇಜ್ ಅಂದ್ರೆ ನೀವು ಎಷ್ಟು ಬೇಕಿರೋ ಕ್ಲೈಮ್ ಮಾಡ್ಕೊಬಹುದು. 1 ಕೋಟಿ ಬಿಲ್ ಬಂದ್ರು ಕೂಡ ನೀವು ಆರಾಮ್ಸೆ ಕ್ಲೈಮ್ ಮಾಡಬಹುದು. ಯಾವುದೇ ರೀತಿ ನಿಮ್ಮ ಪಾಕೆಟ್ ಇಂದ ಪೇ ಮಾಡಂಗಿಲ್ಲ. ಈ ಎಕ್ಸಾಂಪಲ್ಗೆ ನಿಮ್ಗೆ ಏನಾದ್ರು ಒಂದು 30 ವರ್ಷ ಇದ್ರೆ ನಿಮ್ಗೆ ಅನ್ಲಿಮಿಟೆಡ್ ಕವರೇಜು ₹10,000 ಒಳಗೆ ಆರಾಮ್ಸೆ ಸಿಗುತ್ತೆ. ಬೇಸ್ಡ್ ಆನ್ ಯುವರ್ ಏಜು ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ನೀವೇನಾದರೂ ಇದನ್ನು ಬೈ ಮಾಡಬೇಕಂದ್ರೆ ನಮ್ಮ ಹೋಮ್ ಪೇಜ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ ನಿಮ್ಗೆ ಅಪ್ ಟು 25% ಡಿಸ್ಕೌಂಟ್ ಸಿಗುತ್ತೆ. ಆ ಲಿಂಕಲ್ಲಿ ನಿಮಗೆ ತಿಂಗಳ ₹400 ರಿಂದ ₹500 ಸ್ಟಾರ್ಟ್ ಆಗುವಂಥ ಇನ್ಶೂರೆನ್ಸ್ಗಳು ಕೂಡ ಸಿಗ್ತವೆ. ಇವಾಗ ಬೆಸ್ಟ್ ಪಾರ್ಟ್ ಏನಂದ್ರೆ ಈ ಇನ್ಶೂರೆನ್ಸ್ಗೆ ಯಾವುದೇ ರೀತಿ GST ಇಲ್ಲ. ಕಂಪ್ಲೀಟ್ಲಿ ಗೌರ್ಮೆಂಟ್ GST ನ ಫ್ರೀ ಮಾಡಿದೆ, ಯಾಕಂದ್ರೆ ಜನಗಳು ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ಲಿ ಅಂತ. ಮತ್ತೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಅಂದ್ರೆ BP, ಶುಗರು, ಅಸ್ತಮಾ, ಥೈರಾಯ್ಡು ಈ ತರ ಏನಾದ್ರು ಇಶ್ಯೂ ಇದ್ರೆ ಡೇ 1 ಇಂದನೂ ಕವರೇಜ್ ಸಿಗೋವಂಥ ಪಾಲಿಸಿಗಳು ಇದಾವೆ. ಜೊತೆಗೆ ನಿಮಗೆ 30 ಮಿನಿಟ್ಸ್ ಅಲ್ಲೇನೆ ಕ್ಲೈಮ್ ಸಪೋರ್ಟ್ ಕೂಡ ಸಿಗುತ್ತೆ. ನೀವೇನಾದರೂ ಇದನ್ನ ಬೈ ಮಾಡಬೇಕಂದ್ರೆ ನಮ್ಮ ಹೋಮ್ ಪೇಜ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ ನಿಮ್ಗೆ ಅಪ್ ಟು 25% ಡಿಸ್ಕೌಂಟ್ ಸಿಗುತ್ತೆ.